ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ರಾಜೇಶ್ವರಿ ಮಾತಾಡ್ತಾ ಇರೋದು. ಇವತ್ತು ಲೈನಿಂಗ್ ಬ್ಲೌಸ್ ಕಟ್ ಮಾಡೋದು ತೋರಿಸ್ತಾ ಇದ್ದೀನಿ ನಿಮಗೆ. ಈ ಥರ ಓಪನ್ ಇರೋದು ನಮ್ಮ ಸೈಡ್ ಹಾಕೋಬೇಕು. ಕ್ಲೀನಾಗಿ ನೀಟಾಗಿ ಮಾಡ್ಕೊಂಡು ಓಪನ್ ಇರೋದು ನಮ್ಮ ಸೈಡ್ ಹಾಕ್ಕೊಂಡು ಅವ್ರ ಲೆಂತ್ ಏನಿದೆ ಈ ಥರ ನೋಡಿಕೊಂಡು ಲೆಂತ್ ನೋಡ್ಕೋಬೇಕು. ಫ್ರಂಟ್ ಕಟ್ಟಿಂಗು ಫ್ರಂಟ್ ಪಾರ್ಟ್ಗೂ ಬ್ಯಾಕಿಂದ ಲೆಂತ್ ನೋಡಿ, ಬ್ಯಾಕಿಂದ ಲೆಂತ್ ನೋಡಿಕೊಂಡೆ ಕಟ್ ಮಾಡಬೇಕು. ಹದಿಮೂರುವರೆ ಇಂಚಿದೆ ಫ್ರಂಟ್ ಪಾರ್ಟ್ ಕಟ್ ಮಾಡ್ತಾ ಇರೋದು. ನಾನು 12.5 ಇಂಚ್ಗೆ ತಗೋತಾ ಇದ್ದೀನಿ. 13 ಇಂಚ್ ಲೆಂತು ರೆಡಿ ಬಂದು ನಾನು ಫ್ರಂಟ್ ಪಾರ್ಟ್ಗೆ 12.5 ಮಾರ್ಕ್ ಮಾಡ್ಕೊತೀನಿ. ಕ್ರಾಸ್ ಬೆಲ್ಟ್ ಬರುತ್ತಲ್ಲ, ಅದಕ್ಕೋಸ್ಕರ ಮಾರ್ಜಿನ್ ಎಲ್ಲ ಹೋಗಿ 13.5 ಬರುತ್ತೆ ಅವರಿಗೆ. ಶೋಲ್ಡ್ರು ನೀಟಾಗಿ ನೋಡ್ಕೊಂಡು ಅವ್ರ ಶೋಲ್ಡ್ರ್ ಏನಿದೆ ಹತ್ತುವರೆ ಇದೆ. ಅದು 2 ಭಾಗ ಮಾಡಿಕೊಂಡು ಈ ಥರ ಫೋಲ್ಡ್ ಮಾಡಾದ್ಮೇಲೆ 5 2 ಕಡ್ಡಿ ಬರುತ್ತೆ. 5.2 ಅದು ಈ ಥರ ಮಾರ್ಕ್ ಮಾಡ್ಕೊಂಡ್ಬಿಡಿ. ಶೋಲ್ಡ್ರು ಅಲ್ಲಿಂದ ಅದು ಇವಾಗ ಎಷ್ಟು ಶೋಲ್ಡ್ರ್ ಎಷ್ಟಿಕ್ಕಿದ್ದೀವಿ 5.2, ಇದು 5.2ಗೆ ಒಂದು ಮಾರ್ಕ್ ಮಾಡ್ಕೊಂಡ್ಬಿಡಿ. ಅಂಡರ್ ಆರ್ಮ್ಸ್ 2 ಇಂಚು ಶೋಲ್ಡ್ರ್ ಇದೆ, ಅದಕ್ಕೆ 2.7 ಒಂದು ಮಾರ್ಕ್ ಮಾಡ್ಕೊಂಡ್ಬಿಡಿ. 3/4 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. 2.7ಗೆ ಒಂದು ಮಾರ್ಕ್ ಮಾಡ್ಕೊಂಡು ಉಕ್ಸ್ಪಟ್ಟಿಯಿಂದ ಫಿಟ್ಟಿಂಗ್ ಮಾರ್ಕ್ ಏನಿದೆ ಅವ್ರಿಗೆ ಆ ಥರ ನೋಡ್ಕೋಬೇಕು. 7.5 ಇಂಚು 1/2 ಇಂಚ್ ಎಕ್ಸ್ಟ್ರಾ ತಗೋತೀನಿ. 8 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡ್ಬಿಡಿ. ಉಕ್ಸ್ಪಟ್ಟಿಯಿಂದ 1/2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಹೋಗುತ್ತೆ, ಅದಕ್ಕೋಸ್ಕರ ಅಲ್ಲಿಂದ 4 ಇಂಚು 2 ಇಂಚ್ ಮಾರ್ಜಿನ್, 2 ಇಂಚು ಡಾಟು. ನಾಲ್ಕು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ, 2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಎದೆ ಸುತ್ತಳತೆ, ಸಾರಿ ಮುಂಚೆನೇ ತೋರಿಸ್ಬೇಕಾಗಿತ್ತು, ಇವಾಗ ತೋರಿಸ್ತಾ ಇದ್ದೀನಿ. ಎದೆ ಸುತ್ತಳತೆ 9.5 ಇದೆ ಅವರಿಗೆ. ಜಾಸ್ತಿ ಎಕ್ಸ್ಪೆಂಡ್ ಮಾಡಬೇಡಿ, ಲೈಟಾಗಿ ಎಕ್ಸ್ಪೆಂಡ್ ಮಾಡಿ. 9.5 ಇದೆ, 1/2 ಇಂಚ್ ಸೇರಿಸಿ 10 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ಹಾಫ್ ಇಂಚ್ ಅಲ್ಲಿ ಮಾರ್ಜಿನ್ ಬೇಕು. ಅಲ್ಲಿಂದ ಕ್ರಾಸ್ ಬೆಲ್ಟ್ಗೆ ಕ್ರಾಸಾಗಿ ಒಂದು ಶೇಪ್ ಕೊಡೋಕ್ಕೆ 1 ಇಂಚು. ಇವಾಗ ಲೈನ್ ಡ್ರಾ ಮಾಡ್ಕೊಳ್ಳಿ. ಮಾರ್ಕ್ ಎಲ್ಲೆಲ್ಲಿದೆ ಅಲ್ಲಿ ಲೈನ್ ಡ್ರಾ ಮಾಡಿ. ಫಿಟ್ಟಿಂಗ್ ಮಾರ್ಕು, ಅದು ಫಿಟ್ಟಿಂಗ್ದು, ಅದು ಎಕ್ಸ್ಟ್ರಾ ಏನು ಮಾರ್ಜಿನ್ಗಿದೆ ಎಕ್ಸ್ಟ್ರಾ. ಇಲ್ಲಿಂದ 2 ಇಂಚ್ ಏನಿದೆ ಇಲ್ಲಿ ಡಾಟ್ಗೆ ಹೋಗುತ್ತೆ.
ನೆಕ್ಕು, ಫ್ರಂಟ್ ನೆಕ್ಕು ಈ ಥರ ಮೆಜರ್ಮೆಂಟ್ ತೊಗೊಳ್ಳಿ. 6 ಇದೆ, 6ಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿ ಎಷ್ಟು ಬರುತ್ತೆ ಅಲ್ಲೂ ಅಷ್ಟೇ ಮಾರ್ಕ್ ಮಾಡ್ಕೊಂಡ್ಬಿಡಿ. ಅಲ್ಲೊಂದು ಲೈನ್ ಡ್ರಾ ಮಾಡ್ಕೊಳ್ಳಿ. ಮೇನ್ ಡಾಟ್ ಹಿಡಿಯೋಕ್ಕೆ ಸೆಂಟ್ರಿಂದ ಆ ಥರ ಫೋಲ್ಡ್ ಮಾಡ್ಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿಂದ 1 ಇಂಚ್, ಮಧ್ಯೆಯಿಂದ 1 ಇಂಚ್, ಆ ಕಡೆ 1 ಇಂಚ್, ಈ ಕಡೆ 1 ಇಂಚ್ ಮಾರ್ಕ್ ಮಾಡ್ಕೊಂಡು ಅಲ್ಲಿಂದ 2.5, ಅಲ್ಲಿಂದ 2 ಅಂಡರ್ ಆರ್ಮ್ ಸೈಡ್ಸ್ 3 ಡಾಟ್ ಬರುತ್ತೆ ನಮಗೆ. ಇಲ್ಲಿಂದ 2, ಇದು 2.5, 3 ಡಾಟ್ಗೆ ಕ್ಲೀನಾಗಿ ಮಾರ್ಕ್ ಮಾಡ್ಕೊಂಡ್ಬಿಡಿ. ಇದು ಕ್ಲೀನಾಗಿ ಈ ಥರ ಮಾರ್ಕ್ ಮಾಡ್ಕೊಂಡ್ಬಿಡಿ. ಅಲ್ಲೊಂದು ಡಾಟ್ ಬರುತ್ತೆ, ಎಷ್ಟ ನೋಡ್ಕೊಂಡು ಎಷ್ಟ ಬಂದರೆ ಮಾತ್ರ ಡಾಟ್ ಹಿಡ್ಕೊ. ಫೈವ್ 5.2 ಇದೆ, ಡಬಲ್ ಫೋಲ್ಡ್ ಮಾಡಿ ಮಧ್ಯೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಒಳಗಡೆ ಹೋಗ್ಬೇಕು. ಸ್ವಲ್ಪ ಈ ಥರ ಶೇಪ್ ಕಟ್ಕೊಂಡ್ರೆ ಅಲ್ಲಿ ರಿಂಕಲ್ ಬರಲ್ಲ. ಫಿಟ್ಟಿಂಗ್ ಮಾರ್ಕಿಗೆ ಟಚ್ ಮಾಡಿಬಿಡಿ. ಅವ್ರಿಗೆ ಎಷ್ಟಿದೆ ಅಂತ ನೋಡಬೇಕು. 8 ಇದೆ. ಈ ಥರ ನೀಟಾಗಿ ನೋಡಿಕೊಂಡು ಜಾಸ್ತಿ ಬರ್ತಾಯಿದೆ, ಅದಕ್ಕೋಸ್ಕರ ಮಾರ್ಜಿನ್ ಬಿಡಬೇಕು. ಅಲ್ಲಿ ಆ ಕಡೆ 1/2 ಇಂಚು, ಈ ಕಡೆ 1/2 ಇಂಚ್. ಆದರೂ ಎಕ್ಸ್ಟ್ರಾ ಬರ್ತೈತಿ ಒಂದು ಸ್ವಲ್ಪ 1/4 ಇಂಚು. ಅದಕ್ಕೋಸ್ಕರ ಒಂದು 1/4 ಇಂಚು ಮೇಲ್ಗಡೆ ಲೈನ್ ಡ್ರಾ ಮಾಡ್ಕೊಳ್ಳಿ. 1/4 ಇಂಚು ಶೇಪು ಒಂಚೂರು ಮೇಲೆ ಬರುತ್ತೆ. ಇವಾಗ ಇಲ್ಲಿಂದ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಮೆಜರ್ಮೆಂಟ್ ತಗೊಳ್ಳಿ. ಮೆಜರ್ಮೆಂಟ್ ಬರುತ್ತಲ್ವ, 1/2 ಸರಿ ಹೋಗುತ್ತೆ. ಇವಾಗ ಮೂರು ಡಾಟ್ ಆಗೋಯ್ತು. ಇದು ಶೇಪ್ ಕೊಡಿ ಕ್ರಾಸ್ ಬೆಲ್ಟಿಗೆ. ಸೈಡ್ ಕ್ರಾಸ್ ಬೆಲ್ಟಿಂದ ಸ್ಲೀವ್ ಏನು ಟಚ್ ಮಾಡಿರ್ತೀವಲ್ಲ ಅಲ್ಲಿಂದ ಮೆಜರ್ಮೆಂಟ್ ತೊಗೋಬೇಕು. ಕರೆಕ್ಟಾಗಿ ಬರುತ್ತೆ. ಆ ಥರ ಮೆಜರ್ಮೆಂಟ್ ತೊಗೊಂಡು ಮಾಡಿದ್ರೆ 6 ಇದೆ, ನಾನು 7 ತೊಗೋತೀನಿ. 1 ಇಂಚ್ ಕೆಳಗಡೆ 1/2 ಇಂಚ್, ಮೇಲ್ಗಡೆ 1/2 ಇಂಚ್ ಮಾರ್ಜಿನ್ ಬಿಟ್ಟು ಮಾರ್ಕ್ ಮಾಡ್ಕೊಂಬಿಡಿ. ಮೇಲ್ಗಡೆ ಕೆಳಗಡೆ 1/2 ಇಂಚ್ ಹೋದರೆ 6 ಬರುತ್ತೆ ಅವರಿಗೆ. ಈ ಥರ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ. ಮಾರ್ಕು ಆಗೋಯ್ತು. ರೌಂಡ್ ನೆಕ್ಕು ಕ್ಲೀನಾಗಿ ಈ ಥರ ರೌಂಡ್ ಶೇಪ್ ಹಾಕ್ಕೊಳ್ಳಿ.
ಎಲ್ಲ ಡಾಟ್ ಮುಗಿದೋಯ್ತು. ಇವಾಗೇನಿದೆ ಕಟ್ ಮಾಡ್ಕೊಂಡು 3-4 ಡಾಟ್ ನ್ಯಾಚ್ ಹೊಡೀರಿ. ಫಿಟ್ಟಿಂಗ್ ಮಾರ್ಕು ಅಷ್ಟೇ. ಫ್ರಂಟ್ ಪಾರ್ಟ್ ಮುಗಿದೋಯ್ತು. ಇವಾಗ ಬ್ಯಾಕ್ ಪಾರ್ಟ್ ಈ ಥರ ಟರ್ನ್ ಮಾಡ್ಕೊಂಡು ಲೂಸ್ ಇರೋದು ನಮ್ಮ ಸೈಡು ಬ್ಯಾಕ್ ಪಾರ್ಟಿಗೆ ಈ ಥರ ಕ್ಲೀನಾಗಿ ಹಾಕ್ಕೊಂಡ್ಬಿಡಿ. ಫ್ರಂಟು ಬ್ಯಾಕ್ ಪಾರ್ಟ್ಗೂ ಅಷ್ಟೇ 5 and 2ಗೆ ಒಂದು ಮಾರ್ಕ್ ಮಾಡ್ಕೊಂಡ್ಬಿಡಿ. ಜರಗಬಾರ್ದು ಅಂತ ಒಂದು ಮಾರ್ಕ್ ಮಾಡ್ಕೊಂಡು ಅದರ ಶೇಪ್ ಇಟ್ಕೊಂಡ್ಬಿಡಿ. ಫ್ರಂಟ್ ಪಾರ್ಟ್ಗಿಂತ 2 ಇಂಚು ಮಾರ್ಕ್ ಮಾಡ್ಕೊಂಬಿಡಿ. ಡೌನ್ಗೆ 2 ಇಂಚು. ಒಂಬತ್ತುವರೆ ಇತ್ತು, ನಾನು 9:30ಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡಿಲ್ಲ. ಫ್ರಂಟ್ಗೆ ಮಾತ್ರ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡೆ. ಇಲ್ಲಿಂದ 2 ಇಂಚು. ಬ್ಯಾಕ್ ಪಾರ್ಟ್ ಏನಿದೆ, ಬ್ಯಾಕು ಈ ಥರ ಸ್ಟಿಚ್ಚಿಂಗ್ 2 ಫೋಲ್ಡ್ ಮಾಡಿಕೊಂಡು ನೀಟಾಗಿ ಅವ್ರ ಫಿಟ್ಟಿಂಗು ಈ ಥರ ಮೆಜರ್ಮೆಂಟ್ ಮಾಡ್ಕೋಬೇಕು. ಫ್ರಂಟ್ ಪಾರ್ಟು ಕಮ್ಮಿ ಬರುತ್ತೆ, ಬ್ಯಾಕ್ ಪಾರ್ಟು ಜಾಸ್ತಿ ಬರ್ತಾಯಿದೆ. ಅದಕ್ಕೋಸ್ಕರ ಈ ಥರನೇ ಮೆಜರ್ಮೆಂಟ್ ತೊಗೋತಾ ಇರೋದು. 8.5 ಇದೆ. ಫ್ರಂಟ್ಗೆ 8 ಬಂದಿತ್ತು, ಇದಕ್ಕೆ 8.5 ಬರುತ್ತೆ. ಅಲ್ಲಿಂದ 3 ಇಂಚು, 1 ಇಂಚು ಡಾಟ್ಗೆ, 2 ಇಂಚು ಮಾರ್ಜಿನ್ಗೆ, ಎಕ್ಸ್ಟ್ರಾ ಮಾರ್ಜಿನ್. ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ. ಇವಾಗ ಬ್ಯಾಕ್ ನೆಕ್ಕು ಬ್ಯಾಕ್ ನೆಕ್ಕು ಈ ಥರ ಮೆಜರ್ಮೆಂಟ್ ತೊಗೊಳ್ಳಿ. 8 ಇಂಚಿದೆ. 8 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡ್ಬಿಡಿ. ಇಲ್ಲಿಂದ ಎಷ್ಟು ಬರುತ್ತೆ ಕೆಳಗಡೆ ರೌಂಡ್ ನೆಕ್ ಹತ್ರ ಅಷ್ಟು ಇಟ್ಕೊಂಡು ಒಂದು ಲೈನ್ ಡ್ರಾ ಮಾಡ್ಕೊ. ಇವಾಗ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡ್ಕೊಂಡು ರೌಂಡ್ ಶೇಪ್ ಈ ಥರ ರೌಂಡು ಮಾಡ್ಕೊಂಡು ಇವಾಗೇನಿದೆ ಇದು ಮಾರ್ಕ್ ಫಿಟ್ಟಿಂಗ್ ಮಾರ್ಕು. ಅಲ್ಲಿಂದ 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್, ಎರಡು ಸೇರಿಸಿ ಎಕ್ಸ್ಟ್ರಾ ಮಾರ್ಜಿನ್. ಇಲ್ಲೂ ಫಿಟ್ಟಿಂಗ್ ಮಾರ್ಕ್. ನೀವು ಇದೇ ಥರ ಶೇಪ್ ಹಾಕ್ಕೊಂಡ್ಬಿಡಿ. ಬ್ಯಾಕ್ ಪಾರ್ಟು ಅಲ್ಲಿಂದ ಅರ್ಧ ಇಂಚು ಹೊರಗಡೆ ಬರಬೇಕು. ಫ್ರಂಟ್ ಪಾರ್ಟ್ಗಿಂತ ಬ್ಯಾಕ್ ಪಾರ್ಟ್ಗೆ ಅರ್ಧ ಇಂಚ್ ಹೊರಗಡೆ ಬರಬೇಕು. ಅರ್ಧ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡು ಅದೇ ಥರ ಶೇಪ್ ಹಾಕ್ಕೊಂಡ್ಬೇಕು. ಫಿಟ್ಟಿಂಗ್ ಮಾರ್ಕಿಗೆ ಟಚ್ ಮಾಡಿ. ಮಾರ್ಕು ಮುಗಿದೋಯ್ತು. ಅಲ್ಲಿಂದ ಒಂದು ಮಾರ್ಕ್ ಮಾಡ್ಕೊಂಡ್ಬಿಡಿ. ಫ್ರಂಟ್ ಪಾರ್ಟಿಂದ ಬ್ಯಾಕ್ ಪಾರ್ಟ್ಗೆ ಡಾಟ್ ಹಿಡಿಯೋಕ್ಕೆ ಸೆಂಟ್ರ್ ಮಾರ್ಕ್ ಮಾಡ್ಕೋಬೇಕು. ಇವಾಗ ಮಾರ್ಕಿಂಗು ಮುಗಿದೋಯ್ತು. ಇದು ಎತ್ತಿಟ್ಬಿಡಿ. ಇವಾಗ ಕ್ಲೀನಾಗಿ ಕಟ್ ಮಾಡಿ. ಇದು ಬ್ಯಾಕ್ ಪಾರ್ಟು. ಬ್ಯಾಕ್ ಡಾಟ್ ಹಿಡಿಯೋದು 4 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡು
ಇಲ್ಲಿಂದ ಅರ್ಧ ಇಂಚು ಮಧ್ಯದಿಂದ ಆ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚ್ಗೊಂದು ಮಾರ್ಕ್ ಮಾಡ್ಕೊಂಡು ಲೈನ್ ಡ್ರಾ ಮಾಡ್ಕೊಳ್ಳಿ. ಫ್ರಂಟ್ ಪಾರ್ಟ್ಗೆ 2.5 ಇಂಚ್ ಬರುತ್ತೆ, ಬ್ಯಾಕ್ ಪಾರ್ಟ್ಗೆ 4 ಇಂಚು. ಲೈನ್ ಡ್ರಾ ಆದಮೇಲೆ ಇದು ನ್ಯಾಚ್ ಹೊಡ್ಕೊಂಡ್ಬಿಡಿ, 2 ಸೈಡು ಈಸಿ ಆಗುತ್ತೆ ಅಂತ. ನ್ಯಾಚ್ ಹೊಡೆದಾದ್ಮೇಲೆ ಇದು ಬ್ಯಾಕ್ ಪಾರ್ಟ್, ಇದು ಫ್ರಂಟ್ ಪಾರ್ಟ್. ಇಲ್ಲಿಂದ ಅರ್ಧ ಇಂಚು ಇದು ಬ್ಯಾಕ್ ಪಾರ್ಟ್ ಒಳಗಡೆ ಬಂದೈತೆ. ಫ್ರಂಟ್ ಪಾರ್ಟ್ಗೆ ಇಲ್ಲಿ ಡಾಟ್ ಹಿಡಿತೀವಲ್ವ, ಅದಕ್ಕೋಸ್ಕರ ಎಕ್ಸ್ಟ್ರಾ ಇಕ್ಕಿರೋದು. ಆಮೇಲೆ ಕರೆಕ್ಟಾಗಿ ಬರುತ್ತೆ. ಮುಗಿದೋಯ್ತು, ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಮುಗಿದೋಯ್ತು. ಈ ಥರ ಮಾರ್ಕ್ ಮಾಡ್ಕೊಂಡು ಮಾಡಿ ನೀಟಾಗಿ ಬರುತ್ತೆ. ಇವಾಗ ಲೈನಿಂಗ್ ಕಟ್ ಆಗೋಯ್ತು. ಇವಾಗ ಮೇನ್ ಬ್ಲೌಸ್ ಪೀಸ್ ಈ ಥರ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಅದು ಬ್ಯಾಕ್ ಪಾರ್ಟು, ಇದು ಫ್ರಂಟ್ ಪಾರ್ಟು. ಇವಾಗ ನೀಟಾಗಿ ಕಟ್ ಮಾಡ್ಕೊಂಡ್ಬಿಡಿ. ಇವಾಗ ನೆಕ್ ಸೈಡು ಕಟ್ ಮಾಡಬೇಡಿ, ಸ್ಟಿಚ್ ಆದಮೇಲೆ ಕಟ್ ಮಾಡಬೇಕು. ಎರಡು ಮುಗಿದೋಯ್ತು, ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.